ಫಲಿತಾಂಶದ ಬಳಿಕ ದೇಶದ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತು. ಪ್ರಧಾನಿಗಳ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಹಿಂಗೊಂದು ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಪ್ರಧಾನಿ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕಾಗಾದ್ರೆ ಎಷ್ಟು ಸ್ಥಾನ ಸಿಗುತ್ತೆ? ರಾಜ್ಯಕ್ಕೆ 1+3 ಬಂಪರ್ ಸಿಗುತ್ತಾ? 1+2 ಗಷ್ಟೇ ಸೀಮಿತ ಆಗುತ್ತಾ? ಮೈತ್ರಿ ಧರ್ಮ ಪಾಲಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ಮೋದಿ ಇದ್ದಾರೆ. ಬಿಜೆಪಿ ಸಂಸದರಲ್ಲಿ ಯಾರಿಗೆ ಕ್ಯಾಬಿನೆಟ್ ಲಕ್, ಯಾರಿಗೆ ಈ ಬಾರಿ ಚೆಕ್? ಪ್ರಧಾನಿ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ರಾಜ್ಯಸಭಾ ಸೇರಿ ಕಳೆದ ಬಾರಿ 5 ಸೀಟ್ ಸಿಕ್ಕಿತ್ತು. ಬಟ್ ಈ ಬಾರಿ ಎಷ್ಟು? NDA ಮೈತ್ರಿಕೂಟ ಅದಕ್ಕೆ ಅಧಿಕಾರಕ್ಕೆ ಬಂದಿದೆ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಯಾರ್ಯಾರು ಸಚಿವ ಸಂಪುಟಕ್ಕೆ ಇನ್ನಾಗ್ತಾರೆ, ಯಾರ್ಯಾರು ಕಳೆದ ಬಾರಿ ಇದ್ದವರು ಅವಕಾಶ ವಂಚಿತರಾಗ್ತಾರೆ, ಸಹಜವಾದಂತಹ ಹಲವು ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಹಿಂದೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 15-20 ದಿನಕ್ಕೆ ಕ್ಯಾಬಿನೆಟ್ ಅನ್ನು ರಚನೆ ಮಾಡ್ತಾ ಇದ್ರು. ಬಟ್ ಈಗಲೂ ಹಂಗೆ ಆಗುತ್ತಾ ಪ್ರಶ್ನೆ. ಹಾಗಾದ್ರೆ ಯಾರ್ಯಾರಿಗೆ ಕೇಂದ್ರ ಮಂತ್ರಿಯ ಚಾನ್ಸ್ ನೋಡ್ತಾ ಹೋಗೋಣ. ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ 5ನೇ ಬಾರಿ ಗೆದ್ದಿದ್ದಾರೆ. ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತರು, ಜೊತೆಗೆ ಅವರ ನಂಬಿಕಸ್ಥರು ಕೂಡ ಆಗಿದ್ದಾರೆ. ಅದರ ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಅವರು ಗೆದ್ದಿರುವಂಥದ್ದು. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 3 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಅನುಭವ ಇದೆ. ಕರ್ನಾಟಕದ CM ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿರುವಂತಹ ಅನುಭವ ಇದೆ. ಡಾಕ್ಟರ್ ಸಿ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ದಾರೆ. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೊದಲ ಬಾರಿ ಸಂಸದರಾಗಿದ್ದಾರೆ. ವಿದ್ಯಾವಂತರು, ವೈದ್ಯರಾಗಿರುವವರು, ಜಯದೇವ ಆಸ್ಪತ್ರೆಯನ್ನು ನಿಭಾಯಿಸಿರುವಂತಹ ಅನುಭವ ಇದೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಸದ್ದು ಮಾಡಿದಂತಹವರು ಕೂಡ ಹೌದು. ಇನ್ನು ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಗೆದ್ದಿದ್ದಾರೆ. ದಲಿತ ಎಡಗೈ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೊದಲ ಬಾರಿ ಸಂಸದರಾಗಿದ್ದರು. CM ಕ್ಯಾಬಿನೆಟ್ನ ಯಡಿಯೂರಪ್ಪ ಕ್ಯಾಬಿನೆಟ್ನಲ್ಲಿ DCM ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿರುವಂತಹ ಅನುಭವ ಇದೆ. ದಲಿತ ಕೋಟಾದಲ್ಲಿ ಇವರ ಹೆಸರು ಕೂಡ ಮುಂಚೂಣಿಗೆ ಬಂದಿರುವಂಥದ್ದು. ಇನ್ನು BY ರಾಘವೇಂದ್ರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. BS ಯಡಿಯೂರಪ್ಪನವರ ಪುತ್ರರು ಕೂಡ ಹೌದು. 4 ಬಾರಿ ಶಿವಮೊಗ್ಗದಲ್ಲಿ ಗೆದ್ದಿದ್ದಾರೆ. ಇವರು ಲಿಂಗಾಯತ ಕೋಟಾದಡಿಯಲ್ಲಿ ಈ ಬಾರಿ ಸಚಿವ ಸ್ಥಾನವನ್ನು ಪಡಿಬಹುದು, ಮೋದಿ ಕ್ಯಾಬಿನೆಟ್ನಲ್ಲಿರಬಹುದು ಅನ್ನುವಂತಹ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಮತ್ತೊಂದು ವಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಮೊದಲ ಬಾರಿ ಸಂಸದರಾಗಿದ್ದಾರೆ. ಪಕ್ಷನಿಷ್ಠೆಯನ್ನು ಅವರು ತೋರಿಸಿಕೊಂಡಿರೋದ್ರಿಂದ ಬಹುತೇಕ ಲಿಂಗಾಯತ ಕೋಟಾದಡಿಯಲ್ಲಿ ಇವರ ಹೆಸರು ಕೂಡ ಮುಂಚೂಣಿಗೆ ಬರಬಹುದು. ಇವರು ಕೂಡ ರೇಸ್ನಲ್ಲಿದ್ದಾರೆ. ಮತ್ತೊಬ್ಬರ ಹೆಸರು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಮೊದಲ ಬಾರಿ ಸಂಸದರಾಗಿದ್ದಾರೆ. ಜೊತೆಗೆ ಮಾಜಿ CM ಆಗಿ ಕೆಲಸ ಮಾಡಿದಂತಹ ಅನುಭವ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗಿದೆ. ಅವರ ತಂದೆ ಕೇಂದ್ರದಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು. ಸಹಜವಾಗಿ ಅವರು ಕೂಡ ಲಿಂಗಾಯತ ಕೋಟಾದಲ್ಲಿ ಮುಂಚೂಣಿಗೆ ಬಂದಿರುವಂತಹದ್ದು. ರೇಸ್ನಲ್ಲಿ ಲಿಂಗಾಯತ ಸಮುದಾಯದಿಂದ ಒಬ್ಬರಿಗೆ ಸ್ಥಾನ ಫಿಕ್ಸ್ ಅನ್ನೋದಾದ್ರೆ ಬೊಮ್ಮಾಯಿ ಹೆಸರನ್ನು ಕೂಡ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾರೆ ಅನ್ನುವಂತಹ ಚರ್ಚೆ. ಮತ್ತೊಂದು ಹೆಸರು ಜಗದೀಶ್ ಶೆಟ್ಟರ್, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರು, ಮೊದಲ ಬಾರಿ ಸಂಸದರಾಗಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದಿಂದ ಸುರೇಶ್ ಅಂಗಡಿ ಅವರು ಗೆದ್ದು ಸಚಿವರಾಗಿದ್ರು. ಈಗ ಅದೇ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. CM ಆಗಿ ಕೆಲಸವನ್ನು ಮಾಡಿ ಅನುಭವ ಇದೆ. ಜೊತೆಗೆ ಸ್ಪೀಕರು, ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಕೆಲಸ ಮಾಡಿದಂತಹ ಅನುಭವ ಇದೆ. ಮಾಜಿ CM ಆಗಿರೋದ್ರಿಂದ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿರುವಂತಹದ್ದು. ಅವರ ಹೆಸರು ಕೂಡ ಕನ್ಸಿಡರ್ ಆಗುತ್ತೆ. ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಇವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. OBC ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೊದಲ ಬಾರಿ ಸಂಸದರಾಗಿರುವಂತಹದ್ದು. OBC ಸಮುದಾಯದಿಂದ ಒಬ್ಬರಿಗೆ ಮಂತ್ರಿ ಸ್ಥಾನ ಫಿಕ್ಸು ಅನ್ನೋದಾದ್ರೆ ಇವರ ಹೆಸರು ಕೂಡ ಮುಂಚೂಣಿಗೆ ಬರುತ್ತೆ. ಇವರು ಕೂಡ ರೇಸ್ನಲ್ಲಿ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಆಗ್ತಾ ಇರುವಂತಹದ್ದು. ಅದರ ಜೊತೆಗೆ PC ಮೋಹನ್ ಅವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಸಂಘನಿಷ್ಠರು ಕೂಡ ಹೌದು. OBC ಕೋಟಾದಲ್ಲಿ ಇವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಿ ನಿರೀಕ್ಷೆಯನ್ನ ಮಾಡಲಾಗಿದೆ. ಇಷ್ಟು ಜನರ ಹೆಸರು ಮುಂಚೂಣಿಯಲ್ಲಿರುವಂಥದ್ದು. ಅಳೆದು ತೂಗಿ ಯಾರ್ಯಾರಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಇಷ್ಟರಲ್ಲೂ ಕೂಡ ನಾವು ಗಮನಿಸ್ತಾ ಇದ್ರೆ ಕೆಲವರು ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅವಕಾಶಗಳು ಸಿಗುತ್ತಾ ಅಥವಾ ಕಾದು ನೋಡುವಂತಹ ಒಂದು ಪ್ರಯತ್ನಕ್ಕೆ ಅವರು ಹೋಗಬೇಕಾಗತ್ತಾ ಗೊತ್ತಿಲ್ಲ. ಬಟ್ HD ಕುಮಾರಸ್ವಾಮಿ ಅವರಿಗಂತೂ ಸ್ಥಾನಮಾನಗಳು ಸಿಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಬಹುದು. ಯಾಕಂದರೆ JDSನಲ್ಲಿ ಈ 3 ಸೀಟ್ಗಳನ್ನು ಪಡ್ಕೊಂಡಿದ್ದು 2 ಸೀಟ್ನಲ್ಲಿ ಈಗಾಗಲೇ ಗೆದ್ದಾಗಿದೆ. ಮಂಡ್ಯ ಮತ್ತು ಕೋಲಾರದಲ್ಲಿ. ಹಾಸನ ಸೋತಿದ್ದಾರೆ. ಆದರೂ ಕೂಡ ತಮ್ಮ ಒಂದು ಪ್ರಭಾವ ಏನಿದೆ BJP ಇತರೆ ಕಡೆಗಳಲ್ಲಿ ಗೆಲ್ಲೋದಕ್ಕೆ ಅದರನ್ನು ಕೂಡ ಗಮನಿಸಿ
ಗಮನಿಸಿಕೊಂಡು ಅವರಿಗೆ ಕೊಡಬಹುದು. ಡಾಕ್ಟರ್ ಮಂಜುನಾಥ ಬಿಜೆಪಿಯಿಂದ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಅವರ ಬಗ್ಗೆ ವಿಶೇಷ ಆಸಕ್ತಿ ಬಿಜೆಪಿಗೂ ಇರುತ್ತೆ, ಸಹಜವಾಗಿ JDSಗೂ ಕೂಡ ಇರುತ್ತೆ. ಅದರ ಬಗ್ಗೆ ಅವರಿಗೆ ಈ ಮೊದಲಿಂದನೂ ಕ್ಯಾಂಪೇನ್ ಸಂದರ್ಭದಿಂದಲೂ ಕೂಡ ಹೇಳ್ತಾ ಇದ್ರು. ಅವರು ವೈದ್ಯ ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ರ ಹಿನ್ನೆಲೆಯಲ್ಲಿ ಅವರಿಗೆ ಆರೋಗ್ಯ ಖಾತೆಯನ್ನ ಕೊಟ್ಟರೆ ಸೂಕ್ತ ಎಂಬ ಚರ್ಚೆಗಳು ಕೂಡ ನಡೀತಾ ಇತ್ತು. ಗೋವಿಂದ ಕಾರಜೋಳ ಅವರಿಗೆ ಬಹುತೇಕ ಸಿಗಬಹುದಾದಂತಹ ಸಾಧ್ಯತೆಗಳನ್ನ ಅಲ್ಲಗೆಳೆಯೋ ಹಾಗಿಲ್ಲ. ನೋಡ್ಬೇಕು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ. ಚುನಾವಣೆಗಳು ಈಗ ಹತ್ತಿರದಲ್ಲಿರುವಂತಹ ರಾಜ್ಯಗಳನ್ನ ಗಮನಿಸಿಕೊಂಡು ತೀರ್ಮಾನಗಳನ್ನ ತೆಗೆದುಕೊಳ್ತಾರಾ ಅಥವಾ ರಾಜ್ಯಕ್ಕೆ ವಿಶೇಷ ಆಸಕ್ತಿಯನ್ನ ತೋರಿಸ್ತಾರಾ ಅನ್ನೋದನ್ನ ಗಮನಿಸಬೇಕಾಗಿದೆ.